ಉದ್ದೇಶವನ್ನು ನಾವು ತಂದಿದ್ದೇವೆ. ಸೊ ಇಟ್ ಇಸ್ ಮೋರ್ ಆನ್ ಇನ್ಕ್ಲೂಸಿವ್ ಮತ್ತು ಏಕತೆಯೊಂದಿಗೆ ಮುಂದಿನ ಸಮಾಜ ನಿರ್ಮಾಣಕ್ಕೆ ಕೈ ಜೋಡಿಸುವುದು. ಈ ಸಮಾವೇಶವು ಮಹಿಳಾ ಸಬಲೀಕರಣ, ಸಮಾಜದ ಏಕತೆ, ಸಂಸ್ಕೃತಿ, ಸಂಪ್ರದಾಯಗಳ ಸಂರಕ್ಷಣೆ ಹಾಗೂ ಮುಂದಿನ ಪೀಳಿಗೆಗೆ ಮಾರ್ಗದರ್ಶನ ನೀಡುವ ಉದ್ದೇಶವನ್ನು ಹೊಂದಿದೆ. ಈ ಮಹತ್ವದ ಸಂದೇಶವನ್ನು ಜನಸಾಮಾನ್ಯರಿಗೆ ತಲುಪಿಸುವಲ್ಲಿ ಮಾಧ್ಯಮಗಳ ಪಾತ್ರ ಮುಖ್ಯ. ನಿಮ್ಮ ಬೆಂಬಲ ನಮಗೆ ಶಕ್ತಿ ನೀಡುತ್ತದೆ. ನಿಮ್ಮ ಅಮೂಲ್ಯ ಸಮಯವನ್ನು ಮೀಸಲಿಟ್ಟು ಈ ಪತ್ರಿಕಾಗೋಷ್ಠಿಗೆ ಆಗಮಿಸಿರುವ ಪ್ರತಿಯೊಬ್ಬ ಪತ್ರಿಕಾ ಬಂಧುಗಳಿಗೆ ನಮ್ಮ ಸಂಘದ ಪರವಾಗಿ ಹೃತ್ಪೂರ್ವಕ ಸ್ವಾಗತ ಕೋರ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ನಮ್ಮೊಂದಿಗೆ ವೇದಿಕೆ ಉಪಸ್ಥಿತಿರುವ ನಮ್ಮ ಸ್ಥಾಪಕರು ಆದ ನಳಿನಾಕ್ಷಿ ಸಣ್ಣಪ್ಪನವರು ಮತ್ತು ನಮ್ಮ ಈ ಪ್ರೋಗ್ರಾಮಿನ ಚೇರ್ಮನ್ ಆದ ಅಶಿತಾ ಎಸ್, ನಮ್ಮ ಸೆಕ್ರೆಟರಿ ಉಮಾ ಶ್ರೀನಿವಾಸ್ ಮತ್ತು ಖಜಾಂಚಿ ವಿಜಯ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ, ಧನ್ಯವಾದಗಳು. ಮುಂದಿನ ಇದಕ್ಕೆ ಈ ಪ್ರೋಗ್ರಾಮ್ ಬಗ್ಗೆ ವಿವರವಾಗಿ ಹೇಳ್ತಾರೆ ಅಶಿತಾ, ನಮ್ಮ ಚೇರ್ಮನ್, ಈವೆಂಟ್ ಚೇರ್ಮನ್ ಅಶಿತಾ ಅವರು. ಹೊಸ ವರ್ಷದ ಶುಭಾಶಯಗಳನ್ನೆಲ್ಲರಿಗೂ. ಇನ್ವಿಟೇಷನ್ ಕೊಟ್ಟಿದ್ದೀವಿ. ನಮ್ಮ ಒಂದು ಸಂಘದ ಹಿಸ್ಟ್ರಿ ಹೆಂಗೆ ಬೆಳ್ಕೊಂಡು ಬಂತು ಅಂತ ನೋಡ್ಕೊಟ್ಟಿದ್ದೀವಿ. ಸೊ ಅವ್ರು ಹೇಳ್ದಂಗೆ 37 ವರ್ಷ ಆಗ್ತಾಯಿದೆ ನಮ್ಮ ಒಂದು ಸಂಘಕ್ಕೆ. ಸೊ ಒಂದು ಸ್ಟೆಪ್ ಇವಾಗ ರೀಚ್ ಆಗಿದ್ದೀವಿ. ಎಂಪವರ್ಮೆಂಟು, ಒಂದು ನಮ್ಮ ಸಮುದಾಯದಿಂದ ಹುಡುಗಿಯೆಲ್ಲ ತಂದು ಹೆಂಗಸರು ಬರೋಕ್ಕೆ ತಂದು ಇವಾಗ ನಾವು ನೆಕ್ಸ್ಟ್ ಸ್ಟೆಪ್ಗೆ ಹೋಗೋಣ ಅಂತ ಅಂದ್ಕೊಂಡು ಈ ಒಂದು ದೊಡ್ಡ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಸೊ ಇದರಲ್ಲಿ ಇನ್ವಿಟೇಷನ್ ಎಲ್ಲ ಬರ್ತಾ ಇದ್ದಾರೆ, ವ್ಯಕ್ತಿಗಳು ಬರ್ತಾ ಇದ್ದಾರೆ. ಅದಾದಮೇಲೆ ನಾವು ಒಂದು ಸನ್ಮಾನ ಸಮಾರಂಭ ಇಟ್ಕೊಂಡಿದ್ದೀವಿ. ಇದೇನು ಅಂದರೆ ಎಲ್ಲ ಕಡೆ ಏನು ಮಾಡ್ತಾ ಇದ್ವಿ ನಮ್ಮ ಸಮುದಾಯದಲ್ಲಿ ಏನಂದರೆ ಯಾರನ್ನಾರು ಗುರುತಿಸಿ ಸನ್ಮಾನ ಮಾಡ್ತಾಯಿದ್ರು, ಅವಾರ್ಡ್ ಮಾಡ್ತಾಯಿದ್ರು. ಸೊ ಇವಾಗ ನಾವೇನು ಮಾಡಿದ್ದೀವಿ ಅಂತ ನಾವು ಕಾನ್ಫರ್ಮ್ ಮಾಡ್ತೀವಿ. ಯಾರ್ಯಾರಿಗೆ ಏನೇನೋ ಅಚೀವ್ ಮಾಡಿದ್ದೀರಾ ನೀವೊಂದು ಅಪ್ಲಿಕೇಶನ್ ಹಾಕಿ. ಯಾಕಂದರೆ ನಾವು ಅಂದ್ಕೊಂಡು ನಮ್ಮ ಸಮುದಾಯ ಜಾಸ್ತಿ ಜನ ಇಲ್ಲ ಆ ಥರ. ಸೊ ಬೇರೆ ಥರ ಮಾಡೋಣ, ಯಾವಾಗ ನಾವು ಗುರುತಿಸಿ ಅವರಿಗೆ ಸನ್ಮಾನ ಇಲ್ಲ ಅವಾರ್ಡ್ ಕೊಡೋ ಬದಲು ಅವರೊಂದಿಗೆ ಕೇಳೋಣ ನಿಮ್ಮ ಅಚೀವ್ಮೆಂಟ್ ಅಂತ. ಅವಾಗ ನಮಗೆ ಸಾಕಷ್ಟು ಅಪ್ಲಿಕೇಶನ್ಸ್ ಬಂತು. ಅದರಲ್ಲಿ ನಾವು ನೋಡಿ ಯಾರಿಗೆ ಇವಾಗ ಅನಿಸುತ್ತು ಅಂತ ಹೇಳಿಬಿಟ್ಟು ನಾವು ಅವಾರ್ಡ್ಸ್ ಕೊಡ್ತಾ ಇದ್ದೀವಿ. ಫಸ್ಟು ಸೂಪರ್ ಅಚೀವರ್ಸ್ ಅಂದರೆ ಯಾರು ತುಂಬ ಅವಾರ್ಡ್ಸ್ ಬಂದು ಇಂಟರ್ನ್ಯಾಷನಲ್ಲು, ನ್ಯಾಷನಲ್ಲು, ಈಗ ರಾಜ್ಯೋತ್ಸವ ಅವಾರ್ಡು ಯಾರ್ಯಾರು ಬಂದಿದ್ದಾರೆ ಗಂಡಸರು ಆಗಲಿ ಹೆಂಗಸರು ಆಗಲಿ ಅವ್ರಿಗೆ ಕೊಡ್ತಾ ಇದ್ದೀವಿ. ಆಮೇಲೆ ಆ್ಯಸ್ ಅ ಎನ್ಕರೇಜ್ಮೆಂಟ್ ಒಂದು ಅವಾರ್ಡ್ ಕೊಡ್ತಾಯಿದ್ದೀವಿ. ಅದು ಬಿಟ್ಟು ನಾವು ಯೂತ್ಸ್, ಯಾಕಂದರೆ ನಮ್ಮ ಒಂದು ಸಮುದಾಯದಲ್ಲಿ ಸ್ವಲ್ಪ ಏರೋದು ಕಮ್ಮಿ ಇಲ್ಲ, ಇವಾಗ ಬರ್ತಾ ಇದ್ದಾರೆ. ಸೊ ಅವರಿಗೆ ಒಂದು ಆ್ಯಸ್ ಅ ಎನ್ಕರೇಜ್ಮೆಂಟ್ ನಾವು ರೇಸಿಂಗ್ ಸ್ಟಾರ್ ಅಂತ ಒಂದು ಯುವಕರಿಗೂ ಒಂದು ಅವಾರ್ಡ್ ಸೆಕ್ಷನ್ ಇಟ್ಟಿದ್ದೀವಿ. ಹಾಗೆ ನಮ್ಮ ಒಂದು ಸ್ಥಾಪಕರಿಗೆ ಅಲ್ಲಿಂದ ನಿಮಗೆಲ್ಲ ಗೊತ್ತಿರ್ಬೋದು ಈಗ ಸಮಾಜದಲ್ಲಿ ಹಿಂಗಿತ್ತು ಅಂದರೆ ಇವಾಗ ಹಿಂಗಾಗಿದೆ ಅಂತ. ಸೊ ಇವರು ಬೆಳೆಸ್ಕೊಂಡ್ಬಂದಿದ್ದ ಸ್ಥಾಪನೆಯಿಂದ ನಾವೆಲ್ಲ ಹೆಂಗಸರು ಇವತ್ತು ಬಂದು ಕೂತ್ಕೊಳ್ಬೇಕಾಗಿದ್ದ ಕಾರಣನೇ ಇವರು ಒಂದು ಏನಂತಾರೆ ಹಾಕಿದ ಒಂದು ಅಡಿಪಾಯ ಇಲ್ಲ ಫೌಂಡೇಶನ್ ಅಂತ ಹೇಳ್ಬೋದು. ಸೊ ಇವರೆಲ್ಲ ಹಾಕಿದ ಫೌಂಡೇಶನ್ ಇವಾಗ ನೆಕ್ಸ್ಟ್ ನಾವು ಹೇಗೆ ತೊಗೊಂಡು ಹೋಗ್ಬೋದು, ಮುಂದೆ ಹೇಗೆ ಅದನ್ನು ನಾವು ಇನ್ನೂ ಮುಂದೆ ನಾವು ಹೇಗೆ ಪ್ರೋಗ್ರೆಸ್ ಆಗ್ಬೋದು ಅಂತ ಒಂದು ವಿಷಯವಾಗಿ ನಾವು ಈ ಪ್ರೋಗ್ರಾಮ್ ತೊಗೊಂಡಿದ್ವಿ. ಇದು ಆದಮೇಲೆ ನಾವು ಒಂದು ನಮ್ಮ ಈಗ ಇದರಲ್ಲಿ 24 ಮಂಗಳಗಳಿವೆ. ಸೊ ನಾವೇನು ಮಾಡ್ಕೊಂಡಿದ್ವಿ ಅಂದರೆ ಇವಾಗ ನಾವು ಒಟ್ಟುಗೂಡದೇ ಒಂದು ಶಕ್ತಿ ಅಂತ ಅಂದ್ಕೊಂಡಿದ್ವಿ. ಒಂದು ಲೆವೆಲ್ ಆಫ್ ಎಂಪವರ್ಮೆಂಟ್ ಆಯಿತು. ನೆಕ್ಸ್ಟು ಯಾವ್ದಾದ್ರು ಗೌರ್ಮೆಂಟ್ ಬಾಡೀಸಲ್ಲಾಗಲಿ ಇಲ್ಲ ಯಾವ್ದಾದ್ರು ಸಂಸ್ಥೆಗಳಲ್ಲಿ ರೆಪ್ರೆಸೆಂಟೇಷನ್ಸ್ ಆಗಲಿ ಇಲ್ಲ ಪೊಲಿಟಿಕಲ್ ಇದರಲ್ಲಿ ನಮ್ಮ ಹೆಂಗಸರು ಒಬ್ಬರೇ ಇದುವರೆಗೆ ನಾವು ಕಾಣಿಸಿದ್ದು ಒಬ್ಬರೇ ಅಷ್ಟೇ, ಅಷ್ಟು ಪೊಲಿಟಿಕಲಲ್ಲೂ ನಾವು ಬಂದಿಲ್ಲ. ಸೊ ಇವಾಗ ನಾವೊಂದು ಲೀಡರ್ಶಿಪ್ ಪ್ರೋಗ್ರಾಮ್ ಆಗಿ ಒಟ್ಟುಗೂಡಿ 24 ಮಂಗಳಗಳ ಒಟ್ಟುಗೂಡಿ ನಾವೊಂದು ಮೆಮೊರಾಂಡಮ್ ನಾವು ಕೊಡಬೇಕಂತಿದ್ದೀವಿ. ಯಾಕಂದರೆ ನಮ್ಮ ಜಾತಿಯಲ್ಲಿ ಅಷ್ಟು ರೆಪ್ರೆಸೆಂಟೇಷನ್ ಇಲ್ಲದ್ರಿಂದ ಎಸ್ಪೆಷಲಿ ಹೆಂಗಸರು. ಸೊ ಒಂದು ಹೇಗೆ ನಾವು ಮುನ್ನಡೆಯಬಹುದು, ಹೇಗೆ ನಾವು ಲೀಡರ್ಶಿಪ್ಪನ್ನು ಡೆವಲಪ್ ಮಾಡ್ಬೋದು, ಹೇಗೆ ನೆಕ್ಸ್ಟ್ ಜನ್ರೇಷನ್ ಇವರೆಲ್ಲ ಒಂದು ಅರ್ಥ ಆಗ್ತಾರೆ. ಇವಾಗ ನೆಕ್ಸ್ಟ್ ಜನ್ರೇಷನ್ ಅವನ್ನೆಲ್ಲ ಟ್ರೈನ್ ಮಾಡಿ ಮುಂದೆ ಹೇಗೆ ಸಂಘ ಸಂಸ್ಥೆ ಹಾಗೆ ನಿಲ್ಲಕ್ಕಾಗಲ್ಲ, ಮುಂದೆ ನಡಿಬೇಕು, ಅದು ಪ್ರೋಗ್ರೆಸ್ ಆಗಬೇಕು ಅಂತ ಹೇಳಿ ಅದಕ್ಕೊಂದು ನಾವು ಒಂದು ಸಿಂಪೋಸಿಯಂ ಥರ ಇಟ್ಕೊಂಡಿದ್ದೀವಿ, ಡಿಸ್ಕಷನ್ ಇಟ್ಕೊಂಡಿದ್ದೀವಿ. ಸೊ ಎಲ್ಲ ಮಂಗಳಗಳು ಜನಗಳೆಲ್ಲ ಥ್ರೂಔಟ್ ಇಲ್ಲೇ ಬರ್ತಾ ಇದ್ದಾರೆ. ಆ ಡಿಸ್ಕಷನ್ನಲ್ಲಿ ಏನು ನಾವು ಒಂದು ಏನು ಔಟ್ಕಮ್ ಬರುತ್ತೆ ಅದನ್ನೆಲ್ಲ ನಾವು ಒಂದು ವೈಟ್ ಪೇಪರ್ ಇದು ಮಾಡಿಕೊಂಡು ಗೌರ್ಮೆಂಟಿಗೆ ಒಂದು ಇದನ್ನು ಕೊಡೋಣ, ಮೆಮೊರಾಂಡಮ್ ಕೊಡೋಣ ಅಂತ ಅಂದ್ಕೊಂಡಿದ್ದೀವಿ. ಆಮೇಲೆ ಇದೆಲ್ಲ ಆದಮೇಲೆ ಒಂದು
ಸಾಯಂಕಾಲ ಒಂದು ಕಲ್ಚರಲ್ ಪ್ರೋಗ್ರಾಮು ಎಲ್ಲ ಪಂಗಡಗಳದ್ದು ಎಲ್ಲ ಪಂಗಡಗಳಿಗೆ ನಾವು ಇನ್ವೈಟ್ ಮಾಡಿದ್ದೀವಿ. ನಿಮ್ಮ ಸಂಸ್ಕೃತಿ ಇದರದ್ದು ಒಂದು ಪ್ರೆಸೆಂಟೇಷನ್ ಮಾಡೋಕ್ಕೆ ಒಂದು ಏನೋ ಸಾಂಸ್ಕೃತಿಕ ಕಾರ್ಯಕ್ರಮ ಸಾಯಂಕಾಲ ಇಟ್ಕೊಂಡಿದ್ದೀವಿ. ಸೊ ಇದು ನಮ್ಮ ಮೇನ್ ಉದ್ದೇಶ. ಏನಂದರೆ ಇದುವರೆಗೆ ಎಳೆಮರೆ ಕಾಯಿ ಥರ ನಡೀತಾ ಇದ್ದೀವಿ. ಒಂದು ಸ್ವಲ್ಪ ಪ್ರೋಗ್ರೆಸ್ ಆಗಬೇಕು ಅಂದರೆ ಜನಗಳಿಗೆ